Hi guys, welcome back to our YouTube channel. ಇವತ್ತು ನಮ್ಮ ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಉಂಟು. ಹಾಗೆ ಈಗ ಗಣೋಮ ಮುಗೀತು, ಅದರದ್ದೇ ಹೋಗಿ ಫುಲ್ ತುಂಬ ದಿನ ಆದಮೇಲೆ ಒಂದು ಫ್ಯಾಮಿಲಿ ವ್ಲಾಗ್ ಬರ್ತಾ ಇದೆ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಮಗಳು ಪ್ರಸಿದ್ಧಿ ಕೂಡ ಇದ್ದಾಳೆ. ಸೊ ಅವಳಿಗೆ ಇದೊಂದು ನಮ್ಮ ಫ್ಯಾಮಿಲಿ ಜೊತೆ ಸೇರೋ ಮೊದಲನೇ ಫಂಕ್ಷನ್ ಇದು. ಊರಿಗೆ ಬಂದಮೇಲೆ ಅವಳು ನನ್ನ ಕೈಗೆ ಸಿಗ್ತಾಯಿಲ್ಲ, ಒಬ್ರ ಕೈಯಿಂದ ಹೋಗ್ತಾನೆ ಇದ್ದಾಳೆ. ಫುಲ್ ಬ್ಯುಸಿ ಆಗಿದ್ದಾಳೆ ಅವಳು. ವ್ಲಾಗಲ್ಲಿ ಎಲ್ಲ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನೊಂದೇನು ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮನೆಗೆ ಒಬ್ಬರು ಬೆಳಗ್ಗೆ ಗೆಸ್ಟ್ ಬಂದಿದ್ರು. ವ್ಲಾಗ್ ನೋಡ್ಬೇಕಂತ ಧನರಾಜ ಆಚಾರ್ ವ್ಲಾಗ್ಸ್ ಪ್ರಸಿದ್ಧಿ. ಆಗವೇ ಸ್ಟಾರ್ಟ್ ಆಗಿದೆ. ಈಗ ಎಂತಕ್ಕೆ ನಿನ್ನದು? ಆಯ್ತು. ಸಾಕಂದು ಮೆಹಂದಿ ಅಡ್ವರ್ಟೈಸ್ ಮಾಡುದು. ಇವಾಗ ಹಾಕ್ತಾನೆ ಇಲ್ವ ಗೊತ್ತಿಲ್ಲ. ನಂದು ನೋಡಿ ಹೊಸತ್ತು ಬಿಡ್ಬೇಕಷ್ಟೇ. ಹಾಕದಿಲ್ಲ ನೋಡಿ. ಏನ್ ಮಾಡ್ತಿದ್ದೀರಿ? ಭವ್ಯ ಮಾತ್ರ ಕಣ್ಣು ಕಾಣುದ ಮಾತ್ರ ಚಂದ ಮಾಡಿ ಪೂಜೆ ಎಂತ ಮಾಡ್ತಿದ್ದಿ? ನಮಸ್ಕಾರ ಪೂಜೆಗೆ ನಾವು ಕುಸುಮ ಎಲ್ಲ ತೆಗಿತಾ ಇದ್ದೇವೆ. ಅದನ್ನು ಕೇಪುಲವನ್ನು ಕನ್ನಡದಲ್ಲಿ ಮೈಕಲ್ಲಿ ಉಂಟಾ ಕನ್ನಡದಲ್ಲಿ ನಿಮ್ಮಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ವನಜ ಯಾರು ಇದರಲ್ಲಿ? ತ್ರಿವಿಕ್ರಮ್ನ ಅಮ್ಮನ ಹೆಸರು ಯಾರು ಹೇಳಿದ್ರು? ಅವರೇ ಹೇಳ್ಕೊಂಡದ್ದು. ನನ್ನ ನಿಜ ಅವಳ ಹತ್ರ ಕೇಳು, ಇವಳ ಹತ್ರ ದೇವಿಕರ ಹತ್ರ ಕೇಳು. ಇದನ್ನು ತ್ರಿವಿಕ್ರಮ್ ನಿಮ್ಮ ಹತ್ರ ಹೇಳಿದ್ರಾ? ನಿಮ್ಮ ಹತ್ರ ಹೇಳಿದ್ರು? ಧನರಾಜನ ಹತ್ರ ಹೇಳಿದ್ರು. ನನ್ನ ಅಮ್ಮನ ಹೆಸರು ಸಹ ಹಾಗೇನೆ ಅಂತ. ಎಂತಂತ ನನಗೆ ಖುಷಿ ಆಯ್ತು. ನಿಮ್ಮ ಮಗ ಮುಂದೆ ಏನಾಗ್ಬೇಕು? ನನ್ನ ಮಗ ಸೀರಿಯಲ್ ಎಲ್ಲ ಬೇಡ, ದೊಡ್ಡ ಇಂಜಿನಿಯರ್ ಆಗಿ ಅವನ ಇಷ್ಟ ಬಂದಾಗ ಅವನಿಗೆ ಕೆಲಸ ನೋಡಿ ನಕ್ಷತ್ರ ಎಂತ ಮಾಡುದು ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ನೋಡಿ. ಇವರು ಅತ್ತೆ ಕರಿ ಅತ್ತೆ. ಪ್ರಸಿದ್ಧಿ ಮಾತಾಡು. ತಾರಮ್ಮಯ್ಯ ಹೇಳಿ. ಪೂಜೆಗಾಯ್ತಂತೆ, ಬರ್ಬೇಕಂತೆ. ಪೂಜೆ ಆಗ್ತಾ ಉಂಟು. ನಿಮಗೆ ನಮ್ಮ ವಾಯ್ಸ್ ಕೇಳ್ತಿದಿಲ್ಲ ಗೊತ್ತಿಲ್ಲ. ಒಮ್ಮೆ ಆಚೆ ತಿರುಗಿ. ದುಡ್ಡಿನಿಂದ ಅಲ್ಪ ಕಾಲೇಶ ಸತ್ತಮಾಹ ಅಲ್ಪವಾದಂತಹ ಕಾಲದಲ್ಲಿ ಅಲ್ಲ ಕದ್ದದ್ದು ಯಾರು ಅದು ಯಾರಂತ ಗೊತ್ತಿಲ್ಲ. ಅವರು ಕುಡಿಯುವ ಬಿಸಿ ನೀರು, ಬೇರೆ ಬಿಸಿನೀರುಂಟು, ತೊಳೆಯುವ ಬಿಸಿ ನೀರು ಅದೆಲ್ಲಿ ಸಿಗ್ತದೆ? ಬೆಂದ್ರದು ಇಲ್ಲಿ ಯಾರು ಕುಡಿಲಿಕ್ಕಿಲ್ಲ ಮಾರೆ ನೀರು. ಬೆಂದ್ರಲ್ಲ ಬೆಂದಿರಿದ್ದು. ಹೇಗುಂಟು? ಕಡಲೆಗಸಿ, ಮಾವಿನಕಾಯಿ ಚಟ್ನಿ, ಮತ್ತೆ ಅಲಸಂಡೆ ಉಪ್ಪು ಕರಿ, ಮತ್ತೆ ಉಪ್ಪಿನಕಾಯಿ, ಮತ್ತೆ ಹುಳಿ, ಸೌತೆ ಮತ್ತೆ ತೊಂಡೆಕಾಯಿ ಹುಳಿ, ಪಾಯಸ, ಸಾರು, ಮಜ್ಜಿಗೆ, ಹೋಳಿಗೆ, ತುಪ್ಪ,
ಗೋಬಿ ಮಂಚೂರಿ, ಇಷ್ಟೆಲ್ಲ ಇತ್ತಮ್ಮ. ಹಪ್ಪಳ, ಗುಜ್ಜೆ ಮಂಚೂರಿ ಹಾಗೆ ಒಳ್ಳೇದಾಗಿದೆ. ಊಟ ಒಳ್ಳೇದಾಗಿದೆ. ಪೂಜೆದ್ದು ಊಟ ಭಾರಿ ಒಳ್ಳೇದಾಗಿದೆ. ಊಟ ಎಷ್ಟೊತ್ತಿಗೆ? ಮಧ್ಯಾಹ್ನದ ಊಟ ಆಯ್ತು. ರಾತ್ರಿ ಊಟ ಎಷ್ಟೊತ್ತಿಗೆ? ರಾತ್ರಿದ ಊಟ ಈಗ ನೈಟ್ 9 ಗಂಟೆ. 8:30ಗೆ ಬರೋ. ಓ ನೀವು ತಿನ್ಲಿಕ್ಕೆ ಬರೋದು? ತಿನ್ಲೆ ಮಗಳೆಲ್ಲಿದ್ದಾಳ? ಹೇಗಾಗಿದೆ? ಸೂಪರ್ ಆಗಿದೆ. ಜನ ಸುಖಿನ ಅವತ್ತು ಅಷ್ಟಿತ್ತು. ಎಲ್ಲ ಯಾವ್ದನ್ನು ಕಂಡು ಹಿಡಿದಿಲ್ಲ. ಇದೊಳ್ಳೆ ಒಂದು ಬುದ್ಧಿವಂತ ಅಂತ ಹೇಳಿದ್ರು. A few moments later. ಹೆಲ್ದಿ ಕೇಕ್, ಹೆಲ್ದಿ ನೋಡಿ ಈಗ ಹರ್ಷಿತನ ಗನ್ನಲ್ಲಿ ಧನರಾಜನ ಜನರೇಟರ್ಗೆ ಹೊಡಿತಾ ಇದ್ದಾನೆ. ಸಾಮ್ಯಾನ ಬಂದ್ಬಿಟ್ಟು ಇದೀಗ ಒಂದೇ ಇರೋದು. ಒಂದು 6 ಮಿಲಿಯನ್ ಆಗಿದೆ ಯೂಟ್ಯೂಬ್. ಇಲ್ಲ ಅದು ಒಟ್ಟಿಗೆ ಇದು ವಿಡಿಯೋ ಮಾಡಿದ್ರು. ನಾಡ್ದು ಆಗುವಾಗ ಅದನ್ನು ಇದೇ ವಿಡಿಯೋ ಫಸ್ಟ್ 1 ಮಿಲಿಯನ್ ಕಂಪ್ಲೀಟ್ ಆಗಲಿ, ಆಮೇಲೆ 6 ಮಂತ್ ಮಿಲಿಯನ್ ಅಲ್ಲ. ನನ್ನ ಮಗಳಿಗೆ 6 ಮಂತ್ ಮತ್ತೆ 6 ಮಿಲಿಯನ್ಗೆ ಒಂದೇ ಸ್ಪೆಲ್ಲಿಂಗ್ ಸ್ಟಾರ್ಟ್ ಆಗುದು. ಎಮ್ಮೆ ಹೌದು, ಆದ್ರೆ ಅದು 6 ಮಂತ್ ಬೇಡ ಅಂತ. ಹ್ಯಾಪಿ ಬರ್ಡೇ ಟು ಯು ಸಾಂಗ್ ಒಳ್ಳೆ ಹಾಡು ಹೇಳು ಅಂತ ಹೇಳಿ. ಬಂದೆಯ ಬಾಳಿನ ಬೆಳಕ. ನೀವು ಆಡ್ತೀರಾ? ಹಾಡಿ ಮಂಗಾರ ಹಾಡಿ. ಇಲ್ಲ, ನಮ್ಮಲ್ಲಿ ಸಿಂಗರ್ ಅಂತ ಇರೋದು ಹರ್ಷಿತ್ ಮಾತ್ರ. ಹರ್ಷಿತ್ ಒಂದು ಸಾಂಗ್. ಈ ಉತ್ತರ್ಚ ಪ್ರೇಮಾಂಜಲಿ, ಇವರ ಚೈತ್ರದೊಂದು ಪ್ರೇಮ ಉಂಟು. ಚಾನ್ಸ್ ಕೊಟ್ಟಿದ್ದೆ, ಹರ್ಷಿತ್ಗೆ ಒಂದು ಸಾಂಗ್ ಹೇಳಲಿಕ್ಕೆ ಚಾನ್ಸ್ ಕೊಡ್ಲಿಲ್ಲ. ಹೌದು, ಹರ್ಷಿತ್ ಸಾಂಗ್ ಹೇಳು. ಸಾಂಗ್ ಹೇಳಿ ಆಯ್ತಲ್ಲ. ಯಾವ್ದು ಪರಾ ಜೋಕು ಗೊತ್ತಿಲ್ಲ. ಹೇಳು. ಆಕ್ಚುಲಿ ಅವನು ಸಿಂಗರ್. ಯಾವ್ದು ಹಾಡು? ಅಲ್ಲ, ಅವನು ಮುಂಚೆಲ್ಲ ಸಿಂಗರ್, ನಿನ್ನ ಎದುರು ಆಡ್ಲಿಲ್ಲ ಅಂತೇಳಿ. ಸಿಂಗೆ ಸಾಂಗ್ ಅದು ಸ್ನಾನ ಮಾಡುವಾಗ ಮಾತ್ರ ಮರಿ ಚಳಿ ಆಗೋದಕ್ಕೆ ಹಾಡುದು. ಹರ್ಷಿತ್ ನಿನ್ನ ಮಕ್ಕರು ಮಾಡೋರಿಗೆ ನೀವೊಂದು ಆನ್ಸರ್ ಮಾಡಲೇಬೇಕು. ನಗುತ್ತಾ ನನ್ನ ಮಗಳಿಗೆ 6 ಮಂತ್ ಕಂಪ್ಲೀಟ್ ಆಗಿದೆ. ಅದೇ 6 ಮಂತ್ ಕನ್ನಡದಲ್ಲಿ. ಕರ್ಮ ಕಾಣ್ ಮೈಕ್ ಬಂದು 6 ಮಂತ್ ಆಯ್ತು, 6 ತಿಂಗಳು 6 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ 6 ತಿಂಗಳು ಏನು ದೊಡ್ಡ ಸೆಲೆಬ್ರೇಷನ್ ಮಾಡ್ತಿಲ್ಲ, ಜಸ್ಟ್ ಒಂದು ನ್ಯಾಚುರಲ್ ಕೇಕ್ ರೆಡಿ ಮಾಡಿದ್ದಾರೆ. ಬಚ್ಚಂಗಾಯಿಯಲ್ಲಿ ಕಲ್ಲಂಗಡಿಯಲ್ಲಿ ಕೇಕ್ ಮಾಡಿರೋದು. ಇದರ ಕ್ರೆಡಿಟ್ ಎಲ್ಲ ನನ್ನ ಅಕ್ಕ ಸೌಮ್ಯ. ಸೌಮ್ಯ, ಆಮೇಲೆ ವರ್ಷ ಆಮೇಲೆ ಪವಿತ್ರ ಅತ್ತಿಗೆ, ಇದು ಪ್ರಜ್ಞಾನ ಅಕ್ಕ ಹಾಗೂ ದೇವಿಕಾ. ಆಮೇಲೆ ಅವರಿಗೆಲ್ಲ ಸಾಂಗ್ ಬೇಕು ಅಂತಿಲ್ಲ. ಆಮೇಲೆ ಈ ತರ ನೀನ್ ಭಾಷಣ ನೀನ್ ಮಾಡ. ಆಮೇಲೆ ಈ ಕೇಕ್ ಅವ ಮಾತಾಡ್ಲಿ ಸಾಕು. ಆಮೇಲೆ ಈ ಕೇಕ್ ಈ ತರನೇ ಬರ್ಬೇಕು ಅಂತ ನಾನೊಂದು ಡಿಸೈನ್ ಕೊಟ್ಟಿದ್ದೆ. ಚಪ್ಪಾಳೆ. ಮಗುವಿಗೆ 6 ಮಂತ್ ಆಯ್ತು, ಇಲ್ಲಿ ತನಕ ಒಂದು ಮಂತ್ ಇದ್ದು ಫೋಟೋಕ್ಕೂ ಬರ್ಲಿಲ್ಲ, ಸೆಲೆಬ್ರೇಷನ್ಗೂ ಇಲ್ಲ. ಮತ್ತೆ ಇವರಿದ್ದು ಕೊಟ್ಟದಂತೆ. ಬಿಗ್ ಬಾಸ್ ಅಲ್ಲಿ ಇದ್ದ ಮಾರೈತಿ. ಅದಕ್ಕಿಂತ ಮುಂಚೆ ಒನ್ ಮಂತ್ ವರೆಗಿದ್ದ ಅಲ್ಲ, ಇದು ತೊಟ್ಟಿಲಿಗೆಲ್ಲ ಹಾಕಿರೋದಲ್ಲ. ಹೌದು, ಸೆಲೆಬ್ರೇಷನ್ಗೆ ಸೇರ್ಲಿಲ್ಲ. ಏನ್ ಗೊತ್ತಾ, ಇದನ್ನೆಲ್ಲ ತಿಂಗಳು ಬರುತ್ತೆ, ಹಬ್ಬ ಆಚರಿಸ್ತೀವಿ, ಬರ್ತ್ಡೇ ಆಚರಿಸ್ತೀವಿ, ಅದು ಹೋಗುತ್ತೆ. ಅದೇನೋ ಹೇಳ್ಬೇಕಂತಿದ್ದೆ, ಹಾಗೆ. ಈಗ ಹರ್ಷಿತಿಂದ ಒಂದು ಸಾಂಗ್, ಅದಕ್ಕಿಂತ ಮೊದಲು ಹರ್ಷಿತಿನ ಒಂದು ಮೈಕ್ ಆಫ್ ಮಾಡಿ.
ಈಗ ಹರ್ಷಿತ್ ಇಟ್ಕೊಂಡಿರುವ ಒಂದು ಅವನ ಗನ್ ಅಲ್ಲಿ ಈಗ ಶೂಟ್ ಮಾಡ್ತಾನೆ. ಇಲ್ಲಿ ಇಲ್ಲಿ ಓ ಮಂಗ ಆಗ್ತಾನೆ ಬಾ, ಎದುರಿಂದ ಬರ ಸೋನು. ಹರ್ಷಿತ್ನ ಗನ್ನಲ್ಲಿ ಎಷ್ಟು ಪವರ್ ಇದೆ ಅಂತ. ಹೊರಗೆ ಮಾಡಿದಕ್ಕೆ ಆಯ್ತು, ಅಲ್ಲಿ ಸಾಮ್ಯಾನು. ಹೌದು ಬುಲೆಟ್ ಹಾಕಿ ಇನ್ನೊಂದು ಬುಲೆಟ್. ಹರ್ಷಿತ್ ಇನ್ನೊಂದು ಬುಲೆಟ್. ಅಕ್ಕನದು ಗೆಜ್ಜದ್ ಎಂತ ಹೇಳಿ ಎಂತಾಯ್ತು? ಇನ್ನೊಂದು ಕೇಕ್ ಬರ್ತದೆ ಈಗ. ಇನ್ನೊಂದು ಸ್ಪೆಷಲ್ ಏನಂದ್ರೆ ತರಕಾರಿ ಕೇಕ್. ನನ್ಗೆ ಇವತ್ತು ಸಿಲ್ವರ್ ಪ್ಲೇ ಬಟನ್ ಬಂದಿದೆ. 1 lakh ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಪ್ರಜ್ಞಾಚಾರ್ಯ ಯೂಟ್ಯೂಬ್ ಚಾನಲ್. ಎಂತ ಒನ್ಸ್ ಮಾರ್ ಬರಲಿ ಒನ್ಸ್ ಮಾರ್ ಏನು ಒನ್ಸ್ ಮಾರ್ ಆಟ ಆಡಿದ್ಲಾ? ನೋಡಿ ನನ್ನ 1 lakhಗೆ ನನ್ನ ಮಗಳಿದ್ದಾಳೆ ನನ್ನ ಒಟ್ಟಿಗೆ, ಅದು ಖುಷಿ ಉಂಟು. ಅವಳನ್ನೇ ಗೆಸ್ಟ್ ಅನ್ನೇ ಕರ್ಕೊಂಡು ಹೋಗ್ತಿದ್ದಾರಪ್ಪ. ನಿಲ್ಲಮ್ಮ ನೀನ್ ಗೆಸ್ಟ್ ನೀನ್ ಅಮ್ಮಂದು ಇದಕ್ಕೆ ಗೆಸ್ಟ್. ಅವಳಿಗೆ ಭಯ ಆಯ್ತು ಎಲ್ಲ ಬರ್ಬೇಕು. ಈಗ ಇಷ್ಟೇ ಸಣ್ಣದು ಬರುದು, ಮೊದಲು ಸ್ವಲ್ಪ ದೊಡ್ಡದು ಬರ್ತಿತ್ತು, ಇವಾಗ ಇಷ್ಟು ಸಣ್ಣದು ಬರ್ತಿದೆ. About you through a friend or maybe you showed off as a recommended video. English super English. ಇದು ಖುಷಿಯಲ್ಲಿ ಹೇಳುವಂತದ್ದು. No matter how they came out to your channel, your audience stayed and their numbers increased because of you and the community you will built. And proud about your husband. He is your backbone. Wow. ನಂದೊಂದು ಕ್ವಶನ್, ನಿನ್ನ ಜೊತೆ ಹನುಮಂತನಿಲ್ಲಲ್ಲ ಇಲ್ಲಿ ಈ ಕಡೆ ತಿರುಗಿಸು. ದೋಸ್ತ ನಿನ್ನನ್ನು ನಾನು ಮಿಸ್ ಮಾಡ್ಕೋತೀನಿ ಅಂತ ನನ್ನ ಅಣ್ಣನೇ ನಿನ್ನ ಕಾಸ್ಟ್ಯೂಮ್ ಅಲ್ಲಿ ರೆಡಿ ಆಗಿದ್ದಾನೆ. ರೆಡಿ ಆದದಲ್ಲ ಅಂತೇಳಿ ಇವ್ರು ಇರುದೇ ಹೀಗೆ. ಇಲ್ಲಿ ನೋಡಿ, ಪ್ರೆಸೆಂಟೆಡ್ ಟು ಪ್ರಜ್ಞಾಚಾರ್ಯ ಫಾರ್ ಪಾಸಿಂಗ್ 1 lakh ಸಬ್ಸ್ಕ್ರೈಬರ್. ಯೂಟ್ಯೂಬ್ ಇದು ಸಿಗ್ಬೇಕಾದ್ರೆ ನೀವೇ ಕಾರಣ. ಯಾಕಂದ್ರೆ ನನ್ನ 1 lakh ಸಬ್ಸ್ಕ್ರೈಬರ್ ನೀವು ಕೂಡ ಆಗಿರ್ತೀರಾ. ಸೊ ಫಸ್ಟ್ ಥ್ಯಾಂಕ್ಸ್ ನಿಮಗೆ ಹೇಳಬೇಕು. ಕ್ಯಾಮರಾ ಇಟ್ಕೊಂಡವರಿಗೂ ನೋಡ್ತಿರೋರು ಎಲ್ರಿಗೂ ಎಲ್ಲರ ಸಪೋರ್ಟ್ ಇಂದ ನನಗೆ ಅದು 1 lakh ಸಬ್ಸ್ಕ್ರೈಬರ್ ಆಗೋದಕ್ಕೆ. ಒಂದು ನಿಮಿಷ ಮಾವ, ಎಲ್ಲರ ಸಪೋರ್ಟ್ ಇಂದ 1 lakh ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.